ಮಧ್ಯಪ್ರಾಚ್ಯದ ಯುದ್ಧಕ್ಕೆ ವಿರಾಮ ಬಿದ್ದಿದೆ. 40 ದಿನಗಳಿಂದ ಆರ್ಭಟಿಸ್ತಾ ಇದ್ದ ಕದನ 2 ವಾರಗಳ ಕಾಲ ಶಸ್ತ್ರ ತ್ಯಾಗಕ್ಕೆ ಒಪ್ಪಿಗೆ ಸಿಕ್ಕಿದೆ. ಅಮೆರಿಕಾದ ಜಿದ್ದು, ಇರಾನ್ನ ಹಠ ತ್ಯಜಿಸಿ ಹಾರ್ಮುಜ್ನಲ್ಲಿ ಜಂಟಿ ಸುಕ್ಕ ಎತ್ತಲು ಸಜ್ಜಾಗಿವೆ. ಆದರೆ ಖಮೇನಿ ಪಡೆಯ 10 ಕಂಡೀಷನ್ಗಳು ಟ್ರಂಪ್ ಅಣ್ಣನ ನಡುಬಗ್ಗಿಸಿದೆ. ಇದು ತಾತ್ಕಾಲಿಕ ದಾಳಿ ನಿಲ್ಲಿಸುವಂತೆ ಮುಸ್ತಬಾ ಆದೇಶ ಆಗಿದೆ. ಆದರೆ ಟ್ರಿಗರ್ ಮೇಲೆ ಕೈ ಇರಲಿದೆ ಅಂತ ಎಚ್ಚರಿಸಿದ್ದಾರೆ. ಇತ್ತ ಲೆಬನಾನ್ಗೆ ಇದು ಅನ್ವಯವಾಗಲ್ಲ ಅಂತ ಹೇಳಿ ಇಸ್ರೇಲ್ ಹೇಳಿಕೆಯನ್ನ ಕೊಟ್ಟು ಯುದ್ಧ ಬೂದಿ ಮುಚ್ಚಿದ ಕೆಂಡದಂತೆ ಸದ್ಯ ಕಾಣಿಸ್ತಾ ಇದೆ. ಇತ್ತ ಚೀನಾದ ತೆರೆಮರೆ ಆಟ, ಪಾಕ್ನ ಮಧ್ಯಸ್ಥಿಕೆ ಜಾಗತಿಕವಾಗಿ ಬಿಲ್ಡಪ್ ಪಡೆದಿದೆ. ಇನ್ನು ಕದನ ವಿರಾಮ ಘೋಷಣೆ ಷೇರುಪೇಟೆ ಪುಟಿದೆದ್ದಿದೆ. ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಏರಿಕೆಯಾಗಿ ಬಿಸಿ ಮುಟ್ಟಿಸಿದ್ರೆ ಕಚ್ಚಾ ತೈಲದ ದರ $100ಕ್ಕಿಂತ ಕೆಳಕ್ಕಿಳಿದು ಖುಷಿ ಕೊಟ್ಟಿದೆ. ಆದರೆ ಬೆಂಗಳೂರಲ್ಲಿ ಮಾತ್ರ ಗ್ಯಾಸ್ ಸಿಗದೆ ಆಟೋ ಚಾಲಕರ ಪರದಾಟ ತಪ್ಪದಾಗಿದೆ. ಮಾತು ಮನೆ ಕೆಡಿಸ್ತು, ಹೀಗೆಲ್ಲ ಆಡಿದ್ರೆ ಏನೆಲ್ಲ ಕೆಡಿಸುತ್ತೋ. ಸೀನಿಯರ್ ಖರ್ಗೆ ಹೇಳಿಕೆ ಸೈದ್ಧಾಂತಿಕ ಸಮರಕ್ಕೆ ನಾಂದಿ ಹಾಡಿದೆ. ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನ ವಿಷಕಾರಿ ಹಾವಿಗೆ ಹೋಲಿಸಿದ ಖರ್ಗೆ ಅದನ್ನ ನಮಾಜ್ ಬಿಟ್ಟು ಕೊಲ್ಲಿ ಅಂತ ಪ್ರಚೋದನೆ ಕೊಟ್ಟಿದ್ದಾರೆ. ಈ ಮಾತೇ ಕೇಸರಿ ಪಡೆಯ ಕೆಂಗಣ್ಣಿಗೆ ಗುರಿಯಾಗಿದೆ. ನಾಳೆ ರಾಜ್ಯದ ದಾವಣಗೆರೆ, ದಕ್ಷಿಣ, ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಮತದಾನ ನಡೆಯಲಿದೆ. ಪಾರದರ್ಶಕ ಮತ್ತು ನ್ಯಾಯಯುತ ವೋಟಿಂಗ್ಗೆ ಆಯೋಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮತಗಟ್ಟೆ ಸುತ್ತ 200 ಮೀಟರ್ ನಿಷೇಧಾಜ್ಞೆ ಜಾರಿಯಾಗಿದೆ. ಗ್ಯಾರಂಟಿ ಹಣ ಬಿಡುಗಡೆ ಮಾಡಿದ್ದಕ್ಕೆ ಕೇಂದ್ರ ಚುನಾವಣಾ ಆಯೋಗ ನೋಟಿಸ್ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.